ವೀಕ್ಷಕರೇ, ನಾನಿವತ್ತು ನಿಮಗೆ 2024ರಲ್ಲಿ ರಿಲೀಸ್ ಆದ ಇಂಡೋನೇಷ್ಯನ್ ಹಾರರ್ ಮೂವಿ ಸುಮಾಲ ಅನ್ನು ತೋರಿಸ್ತಾ ಇದ್ದೇನೆ. 1976ರಲ್ಲಿ ಸಮರಾಂಗ್ ಅನ್ನೋ ಊರಿನ ಮಾರ್ಕೆಟ್ನಿಂದ ಫಿಲಂ ಶುರುವಾಗುತ್ತೆ. ಅಲ್ಲಿ ಕೆಲವು ಮಕ್ಕಳು ಒಂದು ಬಾಲ್ ಮಾಡಿಕೊಂಡು ಆಟ ಆಡೋಕ್ಕೆ ಅಂತ ಹೋಗ್ತಾರೆ. ಆಗ ಅಬ್ದಿ ಅನ್ನೋ ಹುಡುಗನ ಅಪ್ಪ ಅವನಿಗೆ ಕತ್ಲಾಗುವಷ್ಟರಲ್ಲಿ ವಾಪಸ್ ಬಂದ್ಬಿಡ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಅಬ್ದಿ ಆಯಿತು ಅಂತ ಹೇಳಿ ಅವರೆಲ್ಲ ಊರ ಹೊರಗಿನ ಫೀಲ್ಡಲ್ಲಿ ಆಟ ಆಡೋಕ್ಕೆ ಹೋಗ್ತಾರೆ. ಅವರೆಲ್ಲ ಸಂಜೆ ಆಗೋ ತನಕ ಆಟ ಆಡ್ತಾರೆ. ಆಗ ಕೆಲವು ಮಕ್ಕಳು ಕತ್ಲಾಗ್ತಾ ಇದೆ ಅಂತ ವಾಪಸ್ ಹೋಗ್ಬಿಡ್ತಾರೆ. ಆದರೆ ಅಬ್ದಿ ಮತ್ತು ತ್ರಿಸ್ ಇನ್ನೂ ಸ್ವಲ್ಪ ಹೊತ್ತು ಆಟ ಆಡೋಣ ಅಂತ ಉಳ್ಕೊತಾರೆ. ಆಟ ಆಡಬೇಕಿದ್ರೆ ತ್ರಿಸ್ ಬಾಲ್ನ ಹೊಲದೊಳಕ್ಕೆ ಹೊಡೆದ್ಬಿಡ್ತಾನೆ. ಅದರಲ್ಲೆಲ್ಲ ದೊಡ್ಡ ಗಿಡಗಳಿರ್ತವೆ. ಆಗ ಅವರಿಬ್ಬರು ಬಾಲ್ ಹುಡ್ಕೊಂಡು ಹೊಲದೊಳಕ್ಕೆ ಹೋಗ್ತಾರೆ. ಅವರು ಕತ್ಲಾಗೋ ತನಕ ಬಾಲ್ ಹುಡುಕಿದ್ರು ಕೂಡ ಅದು ಸಿಗೋದಿಲ್ಲ. ಅಬ್ದಿ ಕತ್ಲಾಯಿತು ನಾಳೆ ಹುಡ್ಕೋಣ ಅಂದರೂ ಕೂಡ ತ್ರಿಸ್ ಕೇಳೋದಿಲ್ಲ. ಅಷ್ಟರಲ್ಲಿ ಅವರಿಗೆ ಒಂದು ವಿಕಾರವಾದ ಹುಡುಗಿ ಬಾಲ್ ಹಿಡ್ಕೊಂಡು ನಿಂತ್ಕೊಂಡಿರೋದು ಕಾಣುತ್ತೆ. ಅವಳು ನೋಡೋಕೆ ಭಯಾನಕವಾಗಿರ್ತಾಳೆ. ತ್ರಿಸ್ ಅವಳ ಹತ್ರ ಬಾಲ್ ತಗೊಳ್ಳೋಕೆ ಅಂತ ಹೋಗ್ತಾನೆ. ಆವಾಗ ಅವಳು ಅಲ್ಲಿಂದ ಓಡೋಗ್ಬಿಡ್ತಾಳೆ. ಅಬ್ದಿ ಹೋಗ್ಬೇಡ ಅಂದ್ರೂ ಕೂಡ ತ್ರಿಸ್ ಅವಳ ಹಿಂದೆ ಹೋಗ್ಬಿಡ್ತಾನೆ. ಅಬ್ದಿ ಅವನನ್ನು ಫಾಲೋ ಮಾಡ್ಕೊಂಡು ಹೋದಾಗ ಆ ಹುಡುಗಿ ಒಂದು ಕಲ್ಲಿನಿಂದ ತ್ರಿಸ್ನನ್ನ ಹೊಡೆದು ಸಾಯಿಸ್ತಾ ಇರ್ತಾಳೆ. ಅದನ್ನು ನೋಡಿ ಅಲ್ಲಿಂದ ಅಬ್ದಿ ಓಡಿ ಹೋಗಿ ಊರಿನ ಜನಗಳನ್ನ ಕರ್ಕೊಂಡ್ಬರ್ತಾನೆ. ಅವರು ಅಬ್ದಿ ಹೇಳಿದ ಜಾಗಕ್ಕೆ ಬಂದಾಗ ಅಲ್ಲಿ ತುಂಬ ರಕ್ತ ಬಿದ್ದಿರುತ್ತೆ. ಆದರೆ ತ್ರಿಸ್ನ ಬಾಡಿ ಇರಲ್ಲ. ಮತ್ತೆ ಅವರೆಲ್ಲ ಹುಡುಕಾಡಿದ್ರೆ ನದಿ ಹತ್ರ ಒಂದು ಕಲ್ಲಿನ ಮೇಲೆ ತ್ರಿಸ್ನ ಬಾಡಿ ಬಿದ್ದಿರುತ್ತೆ. ಅದನ್ನು ನೋಡಿ ಎಲ್ಲರೂ ಗಾಬರಿಗೊಳ್ತಾರೆ. ನೆಕ್ಸ್ಟ್ ದಿನ ತ್ರಿಸ್ನ ಅಪ್ಪ ಊರಿನವ್ರನ್ನ ಕರ್ಕೊಂಡು ಅಬ್ದಿ ಮನೆಗೆ ಬಂದು ನೀನೇ ತ್ರಿಸ್ನ ಕೊಲೆ ಮಾಡಿ ಏನೇನೋ ಸುಳ್ಳು ಹೇಳ್ತಾ ಇದೀಯಾ ಅಂತ ಜಗಳ ಸ್ಟಾರ್ಟ್ ಮಾಡ್ತಾರೆ. ಆದರೆ ಅಬ್ದಿ ಇಲ್ಲ, ನಾನು ಸುಳ್ಳು ಹೇಳ್ತಿಲ್ಲ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಶಬ್ದ ಬರ್ತಾರೆ. ಅವರು ಎಲ್ಲರನ್ನೂ ಸಮಾಧಾನ ಮಾಡಿ ಇದೆಲ್ಲ ಸುಮಾಲ ಮಾಡಿರೋ ಕೆಲಸ ಅಂತ ಹೇಳ್ತಾರೆ. ಆಗ ಅವರು ಎಲ್ಲರಿಗೂ ಸುಮಾಲ ಕತೆ ಹೇಳೋಕೆ ಶುರು ಮಾಡ್ತಾರೆ. 1947ರಲ್ಲಿ ಸಮರಾಂಗ್ ಊರಿನ ಅತ್ಯಂತ ಶ್ರೀಮಂತ ವ್ಯಕ್ತಿ ಸೂಜಿಮಾನ್ ಮತ್ತು ಅವನ ಚಿಕ್ಕಪ್ಪ ಒಂದು ಮೀಟಿಂಗ್ನಲ್ಲಿ ಕೂತಿರ್ತಾರೆ. ಸೂಜಿಮಾನ್ ಮತ್ತು ಲಾಸ್ತ್ರಿ ಮದುವೆ ಆಗಿ ಹಲವಾರು ವರ್ಷಗಳೇ ಕಳೆದಿದ್ರು ಅವರಿಗೆ ಇನ್ನೂ ಮಕ್ಕಳಾಗಿರಲ್ಲ. ಸೂಜಿಮಾನ್ ಚಿಕ್ಕಪ್ಪ ಅವನ ಆಸ್ತಿ ಜಾಗದಲ್ಲಿ ಊರಲ್ಲಿ ಒಂದು ಫ್ಯಾಕ್ಟ್ರಿ ಕಟ್ಟೋಣ ಅಂತ ಹೇಳ್ತಾರೆ. ಅದಕ್ಕೆ ಸೂಜಿಮಾನ್ ಒಪ್ಪಲ್ಲ. ಅದಕ್ಕೆ ಅವರು ಆ ಆಸ್ತಿ ನಿನ್ನೊಬ್ಬಂದೇ ಅಲ್ಲ, ಅದರಲ್ಲಿ ನನಗೂ ಪಾಲಿದೆ, ನಿನಗೆ ಮಕ್ಕಳು ಕೂಡ ಆಗಿಲ್ಲ, ಹಾಗಾಗಿ ಅದು ಮುಂದೆ ಒಂದಿನ ನನ್ನ ಮಕ್ಕಳಿಗೆ ಸೇರುತ್ತೆ, ಅದಕ್ಕೆ ಈಗಲೇ ಒಪ್ಕೊಂಡ್ಬಿಡು ಅಂತ ಹೆದರಿಸ್ತಾರೆ. ಆದರೆ ಸೂಜಿಮಾನ್ ಒಪ್ಪಲ್ಲ. ಅವತ್ತು ಸಂಜೆ ಸೂಜಿಮಾನ್ ಮತ್ತು ಲಾಸ್ತ್ರಿ ಮಾತಾಡ್ತಾ ಇರಬೇಕಾದ್ರೆ ಸೂಜಿಮಾನ್ ಅವಳಿಗೆ ಇನ್ನೊಂದು ವರ್ಷದೊಳಗೆ ನೀನು ನನಗೆ ಒಂದು ಮಗುವನ್ನು ಕೊಡದೇ ಇದ್ರೆ ನಾನು ಇನ್ನೊಂದು ಮದುವೆ ಮಾಡ್ಕೋತೀನಿ ಅಂತ ಹೇಳ್ತಾನೆ. ಲಾಸ್ತ್ರಿ ಹೊರಗೆ ಬಂದು ಹತ್ಕೊಂಡು ಕೂತ್ಕೋತಾಳೆ. ಆಗ ಅವಳಿಗೆ ಮನೆಯ ಆಳುಗಳು ಟುಕಿನಾ ಅನ್ನೋ ಹೆಸರು ಯಾರನ್ನಾದರೂ ಪ್ರೆಗ್ನೆಂಟ್ ಮಾಡ್ತಾಳಂತೆ, ಅವಳ ಹತ್ರ ತುಂಬ ಪವರ್ಫುಲ್ ಮೆಡಿಸಿನ್ ಇದೆ ಅಂತ ಮಾತಾಡೋದನ್ನ ಕೇಳಿಸ್ಕೊತಾಳೆ. ಅದನ್ನು ಕೇಳಿ ಲಾಸ್ತ್ರಿ ಟುಕಿನಾ ಹತ್ರ ಹೋಗೋಕ್ಕೆ ಡಿಸೈಡ್ ಮಾಡ್ತಾಳೆ. ನೆಕ್ಸ್ಟ್ ದಿನ ಲಾಸ್ತ್ರಿ ಮನೆಯ ಆಳುಗಳನ್ನ ಕರ್ಕೊಂಡು ಟುಕಿನಾಳನ್ನು ಕಾಣಕ್ಕೆ ಹೋಗ್ತಾಳೆ. ಅವಳ ಮನೆ ಒಂದು ದೊಡ್ಡ ನದಿಯ ಆಚೆ ಕಡೆ ಇರುತ್ತೆ. ಇವರು ಆ ನದಿಯನ್ನು ದಾಟ್ಕೊಂಡು ಅವಳ ಮನೆ ಹತ್ರ ಬರ್ತಾರೆ. ಆಗ ಲಾಸ್ತ್ರಿ ಒಬ್ಳೆ ಮನೆ ಒಳಗೆ ಹೋಗ್ತಾಳೆ. ಆಗ ಟುಕಿನಾ ಅವಳಿಗೆ ಹೇಳ್ತಾಳೆ, ನೋಡು, ನಾನೊಬ್ಳು ವಾಮಾಚಾರಿ, ನನ್ನ ಹತ್ರ ಇರೋ ಶಕ್ತಿಗಳೆಲ್ಲ ದುಷ್ಟ ಶಕ್ತಿಗಳಿಂದ ಬಂದಿರೋದು. ನಾನು ನಿನಗೆ ಮಕ್ಕಳಾಗೋ ಹಾಗೆ ಮಾಡ್ತೀನಿ, ಆದರೆ ಅದಕ್ಕೊಂದು ಷರತ್ತಿದೆ. ಅದನ್ನು ನೀನು ಒಪ್ಕೊಂಡ್ರೆ ಮಾತ್ರ ನಾವು ಮುಂದುವರಿಯೋದು ಅಂತ ಹೇಳ್ತಾಳೆ. ಆ ಷರತ್ತೇನು ಅಂದರೆ ಲಾಸ್ತ್ರಿಗೆ ಅವಳಿ ಮಕ್ಕಳಾಗ್ತವೆ. ಒಂದು ಅವಳದ್ದು, ಇನ್ನೊಂದು ದೆವ್ವದ್ದು. ಆದರೆ ಲಾಸ್ತ್ರಿ ಇಬ್ಬರನ್ನು ಅವರಿಗೆ 10 ವರ್ಷ ಆಗುವವರೆಗೂ ಯಾವುದೇ ಕಷ್ಟ ಕೊಡದಂತೆ ನೋಡ್ಕೋಬೇಕು. 10 ವರ್ಷ ಆದಮೇಲೆ ದೆವ್ವ ಬಂದು ಅದರ ಮಗುನ ತಗೊಂಡೋಗುತ್ತೆ. ನೀನು ನಿನ್ನ ಮಗು ಜೊತೆ ಸಂತೋಷವಾಗಿರ್ಬೋದು. ಆದರೆ ಆ ದೆವ್ವದ ಮಗುಗೆ ಏನಾದರೂ ತೊಂದರೆ ಕೊಟ್ಟರೆ ಆ ದೆವ್ವ ಇಡೀ ನಿನ್ನ ಮನೆತನವನ್ನು ನಾಶ ಮಾಡಿಬಿಡುತ್ತೆ ಅಂತ ಹೇಳ್ತಾಳೆ. ಮಕ್ಕಳಾಗದೆ ತುಂಬ ಕಷ್ಟದಲ್ಲಿದ್ದ ಲಾಸ್ತ್ರಿ ಸ್ವಲ್ಪ ಭಯಗೊಂಡ್ರೂ ಸಹ ಅದಕ್ಕೆ ಒಪ್ಕೊಂಡ್ಬಿಡ್ತಾಳೆ. ಆಗ ಟುಕಿನ ಮಾಟ ಮಂತ್ರ ಮಾಡಿ ಅವಳಿಗೆ ಯಾವುದೋ ಪ್ರಾಣಿಯ ರಕ್ತವನ್ನು ಕುಡಿಸ್ತಾಳೆ. ಆಗ ಲಾಸ್ತ್ರಿ ಇದ್ದಕ್ಕಿದ್ದಂತೆ ಒದ್ದಾಡೋಕೆ ಶುರು ಮಾಡ್ತಾಳೆ. ಅವಳ ಹೊಟ್ಟೆ ಊದ್ಕೊಂಡ್ಬಿಡುತ್ತೆ. ಅಲ್ಲಿಗೆ ಬಂದು ಟುಕಿನ ಏನೋ ಮಂತ್ರ ಹೇಳ್ತಾಳೆ. ಆಗ ಲಾಸ್ತ್ರಿ ಸರಿ ಹೋಗ್ತಾಳೆ. ಆಗ ಟುಕಿನ ಅವಳಿಗೆ 2 ತಿಂಗಳಲ್ಲಿ ನೀನು ಪ್ರೆಗ್ನೆಂಟ್ ಆಗ್ತೀಯಾ ಅಂತ ಹೇಳಿ ಕಳಿಸ್ತಾಳೆ. ಸರಿಯಾಗಿ 2 ತಿಂಗಳ ನಂತರ ಲಾಸ್ತ್ರಿ ಪ್ರೆಗ್ನೆಂಟ್ ಆಗ್ತಾಳೆ. ಡಾಕ್ಟರ್ ಅವಳನ್ನು ಚೆಕ್ ಮಾಡಿ ನಿನಗೆ ಅವಳಿ ಮಕ್ಕಳು ಹುಟ್ಟುತ್ತವೆ ಅಂತ ಹೇಳ್ತಾರೆ. ಅದರಿಂದ ಸೂಜಿಮಾನ್ಗೆ ತುಂಬ ಖುಷಿಯಾಗುತ್ತೆ. ಅವನು ಆ ವಿಷಯವನ್ನು ಇಡೀ ಊರಿಗೆ ತಿಳಿಸಿ ಅಂತ ಹೇಳ್ತಾನೆ. ಸೂಜಿಮಾನ್ ಲಾಸ್ತ್ರಿ ಹತ್ರ ಬಂದು ನಾವು ಮಕ್ಕಳಿಗೆ ಸುಮಾಲ ಮತ್ತು ಕುಮಾಲ ಅಂತ ಹೆಸರಿಡೋಣ ಅಂತ ಹೇಳ್ತಾನೆ. ಹೆರಿಗೆ ದಿನ ಲಾಸ್ತ್ರಿಗೆ ತುಂಬ ವಿಚಿತ್ರವಾದ ಲಕ್ಷಣಗಳು ಕಾಣಿಸ್ಕೊಳ್ತವೆ. ಅವಳಿಗೆ ಹೆರಿಗೆ ರೂಮ್ನಲ್ಲಿ ದೆವ್ವ ಕೂತ್ಕೊಂಡಿರೋದು ಕಾಣಿಸುತ್ತೆ. ಅವಳಿಗೆ ಮೊದಲನೇ ಮಗು ಹುಟ್ಟಿದಾಗ ಅದು ಅಳೋದೇ ಇಲ್ಲ. ಆಗ ಎಲ್ಲರೂ ಆ ಮಗು ಸತ್ತೋಗಿದೆ ಅಂತ ಅನ್ಕೋತಾರೆ. ಆಗ ಇನ್ನೊಂದು ಮಗು ಹುಟ್ಟುತ್ತೆ. ಅದು ತುಂಬ ವಿಕಾರವಾಗಿರುತ್ತೆ. ಅದು ದೆವ್ವದ ಮಗು. ಅದು ಜೋರಾಗಿ ಅಳೋಕೆ ಶುರು ಮಾಡುತ್ತೆ. ಅದರ ಶಬ್ದ ಕೇಳಿ ಸೂಜಿಮಾನ್ ಅಲ್ಲಿಗೆ ಬರ್ತಾನೆ. ಮೊದಲನೇ ಮಗು ಸತ್ತೋಗಿದ್ದಕ್ಕೆ ಅವನು ತುಂಬ ದುಃಖ ಪಡ್ತಾನೆ. ಆದರೆ 2ನೇ ಮಗು ನೋಡಿ ಹೆದರ್ಕೊಂಡ್ಬಿಡ್ತಾನೆ. ಇಷ್ಟು ವಿಕಾರವಾಗಿರೋ ಮಗು ನಂದಲ್ಲ ಅಂತ ಅವನು ಅದನ್ನು ಕೊಲೆ ಮಾಡೋಕೆ ಹೋಗ್ತಾನೆ. ಲಾಸ್ತ್ರಿ ಎಷ್ಟೇ ಹೇಳಿದ್ರೂ ಅವನು ಕೇಳೋದೇ ಇಲ್ಲ. ಆ ಮಗುವನ್ನು ಕೊಂದ್ಬಿಡ್ತಾನೆ. ಆಗ ಇದ್ದಕ್ಕಿದ್ದಂತೆ ಮೊದಲನೇ ಮಗು ಅಳೋದಕ್ಕೆ ಶುರು ಮಾಡುತ್ತೆ. 2ನೇ ಮಗು ಸತ್ತೋದ ಕೂಡಲೇ ಮೊದಲನೇ ಮಗು ಬದುಕ್ಬಿಡುತ್ತೆ. ಇದರಿಂದ ಸೂಜಿಮಾನ್ಗೆ ತುಂಬ ಖುಷಿಯಾಗುತ್ತೆ.
ಅವನು ಇಡೀ ಊರಿಗೆ ಸ್ವೀಟ್ಸ್ ಹಂಚಿ ಅಂತ ಹೇಳ್ತಾನೆ. ಕತೆ 3 ವರ್ಷ ಮುಂದಕ್ಕೆ ಬಂದಾಗ ನಾವು ಕುಮಾಲಾಳನ್ನು ನೋಡ್ತೀವಿ. ಆದರೆ ಅವಳು ಅಂಗವಿಕಲೆ ಆಗಿರ್ತಾಳೆ. ಅವಳ ಎಡಭಾಗದ ದೇಹ ಸರಿಯಾಗಿ ವರ್ಕ್ ಆಗ್ತಾ ಇರಲ್ಲ. ಇದರಿಂದ ಸೂಜಿಮಾನ್ ಮತ್ತು ಲಾಸ್ತ್ರಿ ತುಂಬಾ ಚಿಂತಿತರಾಗಿರ್ತಾರೆ. ಒಂದಿನ ಕುಮಾಲ ಸೈಕಲ್ ಜೊತೆ ಆಟ ಆಡ್ತಾ ಇರ್ತಾಳೆ. ಲಾಸ್ತ್ರಿ ಅವಳಿಗೆ ಏನಾದರೂ ನೋವಾಗ್ಬೋದು ಅಂತ ಅವಳಿಗೆ ಅದ್ರ ಜೊತೆ ಆಡಬೇಡ ಅಂತಾಳೆ. ಅದಕ್ಕೆ ಕುಮಾಲ ಲಾಸ್ತ್ರಿಗೆ ಎದುರು ಮಾತಾಡ್ತಾಳೆ. ಆಗ ಸೂಜಿಮಾನ್ ಅವಳನ್ನ ರೂಮಿಗೆ ಕಳಿಸ್ತಾನೆ. ರೂಮಲ್ಲಿ ಕುಮಾಲ ಹಠದಿಂದ ಜೋರಾಗಿ ಕಿರ್ಚಾಡೋಕೆ ಶುರು ಮಾಡ್ತಾಳೆ. ಅದನ್ನು ನೋಡಿದ ಸೂಜಿಮಾನ್ ಅವಳಿಗೆ ಹುಚ್ಚಿಡಿದಿದೆ ಅಂತ ಅಂದ್ಕೊಂಡು ಅವಳನ್ನ ಒಂದು ಶೆಡ್ನಲ್ಲಿ ಕೂಡ ಹಾಕ್ಬಿಡ್ತಾನೆ. ಅವನಿಗೆ ಕುಮಾಲ ಅಂಗವಿಕಲೆಯಾಗಿ ಹುಟ್ಟಿದ್ದು ಇಷ್ಟ ಆಗಿರೋದಿಲ್ಲ. ಹಲವಾರು ವರ್ಷಗಳ ನಂತರ ಕುಮಾಲ ಬೆಳೆದಿದ್ದಾಳೆ. ಸೂಜಿಮಾನ್ ಅವಳ ಹತ್ರ ಇನ್ನೂ ತುಂಬ ಕೆಟ್ಟದಾಗಿ ವರ್ತಿಸ್ತಾ ಇರ್ತಾನೆ. ಅವನಷ್ಟೇ ಯಾಕೆ, ಇಡೀ ಮನೆಯವರೆಲ್ಲ ಅವಳನ್ನು ತುಂಬ ಕೀಳಾಗಿ ನೋಡ್ತಾ ಇರ್ತಾರೆ. ಅವಳನ್ನು ಯಾವಾಗಲೂ ಶೆಡ್ನಲ್ಲಿ ಕೂಡಿ ಹಾಕ್ತಾ ಇರ್ತಾರೆ. ಒಂದಿನ ಕುಮಾಲ ಹೇಗೋ ಶೆಡ್ನಿಂದ ಹೊರಬಂದು ಊರಿನ ಮಾರ್ಕೆಟ್ ಹತ್ರ ಬರ್ತಾಳೆ. ಅಲ್ಲಿ ಮಕ್ಕಳು ಆಟ ಆಡ್ತಾ ಇರ್ತಾರೆ. ಅವರನ್ನು ನೋಡಿ ಇವಳಿಗೆ ತುಂಬ ಖುಷಿ ಆಗುತ್ತೆ. ಆದರೆ ಆ ಮಕ್ಕಳು ಅವಳನ್ನು ನೋಡಿ ಅವಳನ್ನು ಹೀಯಾಳಿಸ್ತಾರೆ, ಹಿಂಸೆ ನೀಡ್ತಾರೆ, ಹೊಡಿತಾರೆ. ಇದನ್ನೆಲ್ಲ ಸೂಜಿಮಾನ್ ಮತ್ತು ಲಾಸ್ತ್ರಿ ದೂರದಿಂದಲೇ ನೋಡಿಬಿಡ್ತಾರೆ. ಸೂಜಿಮಾನ್ಗೆ ಕುಮಾಲ ಮನೆಯಿಂದ ಹೊರ ಹೋಗೋದು ಇಷ್ಟ ಇರಲ್ಲ. ಕುಮಾಲನನ್ನು ನೋಡಿ ಊರಿನವರೆಲ್ಲ ನನ್ನನ್ನು ಆಡ್ಕೋತಾರೆ ಅಂತ ಅವನಿಗೆ ಕೀಳರಿಮೆ ಇರುತ್ತೆ. ಅವಳು ಕುಮಾಲನನ್ನು ಹೇಳ್ಕೊಂಡೋಗಿ ಮತ್ತೆ ಶೆಡ್ನಲ್ಲಿ ಕೂಡಾಕ್ತಾನೆ. ನನ್ನ ಮಾತು ನೀನು ಕೇಳಲ್ಲ ಅಲ್ವಾ ಅಂತ ಅವಳಿಗೆ ತುಂಬ ಹೊಡಿತಾನೆ. ಲಾಸ್ತ್ರಿ ಎಷ್ಟೇ ಹೇಳಿದ್ರೂ ಅವನು ಕೇಳೋದೇ ಇಲ್ಲ. ಕುಮಾಲ ತನ್ನ ಮಗಳು ಅನ್ನೋದನ್ನೇ ಅವನು ಮರ್ತು ಹೋಗ್ಬಿಟ್ಟಿರ್ತಾನೆ. ಕುಮಾಲನನ್ನು ಕಂಡ್ರೆ ಆ ಮನೆಯ ಕೆಲಸದಾಕೆ ಸಮ್ಗೆ ತುಂಬ ಇಷ್ಟ. ಅವಳು ಕುಮಾಲನನ್ನು ತುಂಬ ಪ್ರೀತಿಯಿಂದ ನೋಡ್ಕೋತಾ ಇರ್ತಾಳೆ. ಅವತ್ತು ಸಂಜೆ ಅವಳು ಕುಮಾಲ ಗಾಯಗಳಿಗೆ ಔಷಧಿ ಹಚ್ಚಬೇಕಾದ್ರೆ ಕುಮಾಲ ತುಂಬ ಅಳ್ತಾ ಇರ್ತಾಳೆ. ಪಾಪ ಚಿಕ್ಕ ಹುಡುಗಿ, ಅವಳಿಗೆ ತಾನೇನು ತಪ್ಪು ಮಾಡಿದ್ದಕ್ಕೆ ಇಷ್ಟೆಲ್ಲ ಶಿಕ್ಷೆ ಕೊಡ್ತಾ ಇದ್ದಾರೆ ಅನ್ನೋದೇ ಗೊತ್ತಾಗಲ್ಲ. ಸಮ್ ಕುಮಾಲಾಳಿಗೆ ಪ್ರೀತಿಯಿಂದ ಅವಳೇ ಮಾಡಿದ ಒಂದು ಬೊಂಬೆ ಕೊಡ್ತಾಳೆ. ಯಾಕಂದರೆ ಅವತ್ತು ಕುಮಾಲಾಳ 8ನೇ ಬರ್ತ್ಡೇ ಇರುತ್ತೆ. ಅವತ್ತು ರಾತ್ರಿ ಕುಮಾಲ ಆ ಬೊಂಬೆಯನ್ನು ಹಿಡ್ಕೊಂಡೇ ಮಲ್ಕೋತಾಳೆ. ರಾತ್ರಿ ಅವಳಿಗೆ ರೂಮ್ನಲ್ಲಿದ್ದ ಅಲ್ಮೆರಾದಿಂದ ಏನೇನೋ ಶಬ್ದಗಳು ಕೇಳಿಸ್ತವೆ. ಆಗ ಅದ್ರ ಬಾಗಿಲು ಓಪನ್ ಆಗಿ ಅದರಿಂದ ಒಬ್ಬಳು ವಿಕಾರವಾದ ಹುಡುಗಿ ಬರ್ತಾಳೆ. ಅವಳು ಬಂದು, ನನ್ನ ಹೆಸರು ಸುಮಾಲ, ನಾನು ನೀನು ಅವಳೇ ಆಗಿ ಹುಟ್ಟಿದ್ವಿ, ಆದರೆ ನಾನು ನೋಡೋಕೆ ವಿಕಾರವಾಗಿದ್ದೀನಿ ಅಂತ ಸೂಜಿಮಾನ್ ನನ್ನನ್ನು ಸಾಯಿಸ್ಬಿಟ್ಟ ಅಂತ ಹೇಳ್ತಾಳೆ. ಅವಳು ಕುಮಾಲ ಹತ್ರ ಬಂದು, ನಿಂಗೆ ಇವರೆಲ್ಲ ತುಂಬ ಕಷ್ಟ ಕೊಡ್ತಾ ಇದ್ದಾರೆ ಅಲ್ವಾ, ಯೋಚನೆ ಮಾಡಬೇಡ, ಇನ್ಮೇಲೆ ನಾನು ನಿನ್ನನ್ನು ಕಾಪಾಡ್ತೀನಿ ಅಂತ ಹೇಳ್ತಾಳೆ. ಕುಮಾಲ ಮೊದಲಿಗೆ ಹೆದರ್ಕೊಂಡ್ರು ಸಹ ನಂತರ ಸರಿ ಹೋಗ್ತಾಳೆ. ಕುಮಾಲ ಸುಮಾಲಾಳನ್ನ ಅಪ್ಕೋತಾಳೆ. ಆದರೆ ಕನ್ನಡಿಯಲ್ಲಿ ನೋಡಿದರೆ ಅಲ್ಲಿ ಸುಮಾಲ ಇರೋದೇ ಇಲ್ಲ. ಅದು ಸುಮಾಲಾಳ ದೆವ್ವ ಆಗಿರುತ್ತೆ. ನೆಕ್ಸ್ಟ್ ದಿನ ಕುಮಾಲ ಮನೆಯಲ್ಲಿ ಪಿಯಾನೋ ನುಡಿಸ್ತಾ ಇರ್ತಾಳೆ. ಅದನ್ನು ಕೇಳಿ ಸೂಜಿಮಾನ್ಗೆ ತುಂಬ ಇರಿಟೇಟ್ ಆಗುತ್ತೆ. ಅವನು ಕೋಪದಿಂದ ಅಲ್ಲಿಗೆ ಬಂದು ಕುಮಾಲ ಕೆನ್ನೆಗೆ ಜೋರಾಗಿ ಹೊಡೆದ್ಬಿಡ್ತಾನೆ. ಆಗ ಸಮ್ ಮತ್ತೆ ಲಾಸ್ತ್ರಿ ಬಂದು ಅವನನ್ನು ಸಮಾಧಾನ ಪಡಿಸೋಕೆ ಟ್ರೈ ಮಾಡ್ತಾರೆ. ಆದರೆ ಅವನು ಯಾರ ಮಾತನ್ನು ಕೇಳಲ್ಲ. ಹೊಡೆಸ್ಕೊಂಡ್ಮೇಲೆ ಕುಮಾಲ ಇದ್ದಕ್ಕಿದ್ದಂಗೆ ಬದಲಾಗ್ಬಿಡ್ತಾಳೆ. ಅವಳು ನೇರವಾಗಿ ಸೂಜಿಮಾನ್ ರೂಮಿಗೆ ಹೋಗ್ತಾಳೆ. ಅವಳ ಅಂಗವಿಕಲತೆ ಹೋಗಿ ಅವಳು ಸರಿಯಾಗಿ ನಡೆಯೋಕೆ ಶುರು ಮಾಡ್ತಾಳೆ. ಆಗ ಅವಳು ಇದ್ದಕ್ಕಿದ್ದಂತೆ ಅಲ್ಲಿದ್ದ ಪೆನ್ನನ್ನು ತಗೊಂಡು ಸೂಜಿಮಾನ್ ಕೈಗೆ ಚುಚ್ಚಿಬಿಡ್ತಾಳೆ. ಆದರೆ ಇದನ್ನು ಮಾಡಿದ್ದು ಕುಮಾಲ ಅಲ್ಲ, ಅವಳನ್ನು ಕಂಟ್ರೋಲ್ ಮಾಡ್ತಾ ಇದ್ದ ಸುಮಾಲ. ಆದರೆ ಅದು ಯಾರಿಗೂ ಗೊತ್ತಾಗಲ್ಲ. ಸೂಜಿಮಾನ್ ಸಿಟ್ನಿಂದ ನೆಕ್ಸ್ಟ್ ದಿನ ಅವಳನ್ನು ಒಂದು ಹೊಲದಲ್ಲಿ ಕಂಬಕ್ಕೆ ಕಟ್ಟಾಕ್ತಾನೆ. ಕುಮಾಲ ಎಷ್ಟು ಕೇಳ್ಕೊಂಡ್ರೂ ಅವನು ಬಿಡೋದೇ ಇಲ್ಲ. ಅವತ್ತು ರಾತ್ರಿ ಎಲ್ಲರೂ ಊಟ ಮಾಡ್ತಾ ಇರಬೇಕಾದ್ರೆ ಇದ್ದಕ್ಕಿದ್ದಂತೆ ಸುಮಾಲ ಆತ್ಮ ಕುಮಾಲ ಮೇಲೆ ಬಂದ್ಬಿಡುತ್ತೆ. ಅವಳು ಡೈನಿಂಗ್ ಟೇಬಲ್ ಮೇಲೆ ಹತ್ತಿ ವಿಚಿತ್ರವಾಗಿ ನಗುತ್ತಾ ಎಲ್ಲರ ಮುಂದೆನೆ ಸುಸು ಮಾಡ್ಬಿಡ್ತಾಳೆ. ಅದನ್ನು ನೋಡಿ ಎಲ್ರಿಗೂ ತಲೆ ಕೆಟ್ಟೋಗುತ್ತೆ. ಸೂಜಿಮಾನ್ ಸುಕೀರ್ನನ್ನು ಕರೆದು ಕುಮಾಲಳನ್ನ ಕಟ್ ಹಾಕೋಕೆ ಹೇಳ್ತಾನೆ. ಆಗ ಕುಮಾಲ ಸುಕೀರ್ ಮೇಲೆ ಅಟ್ಯಾಕ್ ಮಾಡಿಬಿಡ್ತಾಳೆ. ಆಗ ಅವಳನ್ನು ಕಂಟ್ರೋಲ್ ಮಾಡೋಕ್ಕೆ ಲಾಸ್ತ್ರಿ ಅಲ್ಲಿಗೆ ಬರುವಾಗ ಕನ್ನಡಿಯಲ್ಲಿ ನೋಡಿದರೆ ಕುಮಾಲ ಜೊತೆಗೆ ಸುಮಾಲ ಕೂಡ ಕಾಣಿಸ್ತಾಳೆ. ಆಮೇಲೆ ಕುಮಾಲ ಅಲ್ಲಿಂದ ಹೊರಗೋಡೋಗ್ತಾಳೆ. ಅವಳನ್ನು ಹುಡುಕೊಂಡು ಲಾಸ್ತ್ರಿ ಮತ್ತೆ ಸಮ್ ಹೊರಗೆ ಬಂದಾಗ ಅಲ್ಲಿ ಕುಮಾಲ ಕೋಳಿಗಳನ್ನು ಹಿಡಿದು ಅವುಗಳನ್ನ ಹಾಗೆ ತಿಂತಾ ಇರೋದು ಕಾಣಿಸುತ್ತೆ. ನೆಕ್ಸ್ಟ್ ದಿನ ಕುಮಾಲ ಸಮಾಧಾನದಿಂದ ಇರಬೇಕಾದ್ರೆ ಸಮ್ ಅವಳಿಗೆ ನೀನ್ಯಾಕೆ ಈ ಥರ ಮಾಡ್ತಾ ಇದೀಯಾ ಅಂತ ಕೇಳ್ತಾಳೆ. ಆಗ ಕುಮಾಲ ಎಲ್ಲ ನಿಜ ಹೇಳ್ಬಿಡ್ತಾಳೆ. ಅವಳು ನಾನು ಇದನ್ನು ಮಾಡ್ತಾ ಇಲ್ಲ, ಸುಮಾಲ ಮಾಡಿಸ್ತಾ ಇದ್ದಾಳೆ ಅಂತಾಳೆ. ಅದನ್ನು ಲಾಸ್ತ್ರಿ ಕೇಳಿಸ್ಕೊಂಡ್ಬಿಡ್ತಾಳೆ. ಅವಳಿಗೀಗ ಎಲ್ಲ ಅರ್ಥ ಆಗೋಕೆ ಶುರುವಾಗುತ್ತೆ. ಅವಳು ತಕ್ಷಣವೇ ಟುಕಿನಾಳನ್ನು ಮೀಟ್ ಮಾಡೋಕೆ ಹೋಗ್ತಾಳೆ. ಅದನ್ನು ನೋಡಿ ಸಮ್ ಅವಳ ಮಗ ಶಬ್ದೋನನ್ನು ಕರೆದು ಕುಮಾಲಳನ್ನು ನೋಡ್ಕೊಳ್ಳೋಕೆ ಹೇಳಿ ಅವಳು ಕೂಡ ಹಿಂದೆ ಹೋಗ್ತಾಳೆ. ಲಾಸ್ತ್ರಿ ನದಿ ದಡಕ್ಕೆ ಬಂದಾಗ ಅಲ್ಲಿ ದೋಣಿ ನಡೆಸ್ತಾ ಇದ್ದವನು ಅವಳಿಗೆ ಟುಕಿನ ಹೋದ ವರ್ಷನೇ ಸತ್ ಹೋದ್ಲು ಅಂತ ಹೇಳ್ತಾನೆ. ಅದನ್ನು ಕೇಳಿ ಲಾಸ್ತ್ರಿಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಅಷ್ಟರಲ್ಲಿ ಅಲ್ಲಿಗೆ ಸಮ್ ಬರ್ತಾಳೆ. ಆಗ ಲಾಸ್ತ್ರಿ ಅವಳಿಗೆ ಎಲ್ಲವನ್ನು ಹೇಳ್ಬಿಡ್ತಾಳೆ. ಅದನ್ನು ಕೇಳಿ ಸಮ್ಗೆ ಕೂಡ ಈಗ ಭಯ ಆಗೋಕೆ ಶುರುವಾಗುತ್ತೆ. 1 ವರ್ಷದ ನಂತರ ಮತ್ತೆ ಫಿಲಮ್ ಮುಂದುವರಿಯುತ್ತೆ. ಈಗಲೂ ಕೂಡ ಎಲ್ಲರೂ ಕುಮಾಲಾಳನ್ನು ತುಂಬ ಕೆಟ್ಟದಾಗಿ ನೋಡ್ಕೋತಾ ಇರ್ತಾರೆ.
ಸುಕೀರ್ ಅವಳನ್ನ ಈಗಲೂ ಕೂಡ ಶೆಡ್ನಲ್ಲಿ ಕೂಡ ಹಾಕಿ ಅವಳ ಕೈ ಕಾಲು ಕಟ್ ಹಾಕ್ತಾ ಇರ್ತಾನೆ. ಮತ್ತೆ ಆ ಶೆಡ್ಗೆ ಬೀಗ ಕೂಡ ಹಾಕ್ತಾ ಇರ್ತಾನೆ. ಆಗ ಸಮ್ ಸೂಜಿಮನ್ ಹತ್ರ ಹೋಗಿ ಕುಮಾಲಾಳಿಗೆ ಈ ಥರ ಹಿಂಸೆ ಕೊಡಬೇಡಿ ಅಂತ ಕೇಳ್ಕೊತಾಳೆ. ಆದರೆ ಸೂಜಿಮನ್ ಒಪ್ಪಲ್ಲ. ಸಮ್ ಶೆಡ್ನ ಹೊರಗಡೆನೆ ನಿಂತ್ಕೊಂಡು ಕುಮಾಲಾಳನ್ನ ಸಮಾಧಾನ ಮಾಡ್ತಾಳೆ. ನೀನೇನೇ ಮಾಡಿದ್ರು ನಾನು ನಿನ್ನ ತುಂಬ ಪ್ರೀತಿಸ್ತೀನಿ ಅಂತ ಹೇಳ್ತಾಳೆ. ಕುಮಾಲಾಳಿಗೆ ಸಮ್ ಬಿಟ್ರೆ ಆ ಮನೆಯಲ್ಲಿ ಯಾರೂ ಚೆನ್ನಾಗಿ ನೋಡ್ಕೋತಾ ಇರಲ್ಲ. ನೆಕ್ಸ್ಟ್ ದಿನ ಕುಮಾಲ ರೂಮ್ನಲ್ಲಿದ್ದಾಗ ಮತ್ತೆ ಆ ಮಾರ್ಕೆಟ್ನಲ್ಲಿದ್ದ ಮಕ್ಕಳು ಬಂದು ಅವಳನ್ನು ಆಟ ಆಡೋಕ್ಕೆ ಅಂತ ಕರೀತಾರೆ. ಅವಳು ಕೆಳಗಡೆ ಬಂದಾಗ ಅವರೆಲ್ಲ ಅವಳಿಗೆ ತುಂಬ ಹೀಯಾಳಿಸ್ತಾರೆ. ನೀನು ಅಂಗವಿಕಲೆ ಅಂತ ಅವಳಿಗೆ ಹೊಡಿತಾರೆ. ಅವಳ ಮುಖಕ್ಕೆಲ್ಲ ಮಣ್ಣು ಹಚ್ತಾರೆ. ಅವ್ರು ಹಾಗೆ ಮಾಡೋದನ್ನ ಸಮ್ ನೋಡಿ ಅಲ್ಲಿಗೆ ಬಂದು ಅವರನ್ನೆಲ್ಲ ಬೈದು ಓಡಿಸ್ತಾಳೆ. ಅಷ್ಟರಲ್ಲಿ ಒಬ್ಬ ಹುಡುಗ ಕುಮಾಲ ತಲೆಗೆ ಬಾಲ್ನಿಂದ ಜೋರಾಗಿ ಹೊಡೆದು ಓಡೋಗ್ತಾನೆ. ಆಗ ಕುಮಾಲ ಅವಳ ಅಪ್ಪ ಅಮ್ಮ ಇದನ್ನೆಲ್ಲ ನೋಡ್ತಾ ಇರೋದನ್ನ ನೋಡ್ಬಿಡ್ತಾಳೆ. ಆದರೆ ಅವರು ಯಾವುದನ್ನು ತಡೆಯಲ್ಲ. ಅದನ್ನು ನೋಡಿ ಅವಳಿಗೆ ಅವ್ರ ಮೇಲೆ ದ್ವೇಷ ಉಟ್ಕೊಳ್ಳುತ್ತೆ. ಅವತ್ತು ರಾತ್ರಿ ಮತ್ತೆ ಕುಮಾಲಾಳನ್ನ ಶೆಡ್ನಲ್ಲಿ ಕೂಡಾಕ್ತಾರೆ. ಇಲ್ಲಿ ಮನೆಯಲ್ಲಿ ಸೂಜಿಮನ್ ಮತ್ತು ಲಾಸ್ತ್ರಿ ಊಟ ಮಾಡುವಾಗ ಶೆಡ್ನಿಂದ ತುಂಬಾ ಸೌಂಡ್ ಬರುತ್ತೆ. ಲಾಸ್ತ್ರಿ ಏನಾಯ್ತು ಅಂತ ನೋಡೋಕೆ ಹೋಗ್ಬೇಕು ಅನ್ಕೊಂಡ್ರೆ ಸೂಜಿಮನ್ ಬಿಡಲ್ಲ. ಈ ಕಡೆ ಶೆಡ್ನಲ್ಲಿ ಕುಮಾಲ ಕೈ ಕಾಲನ್ನ ಬಿಡಿಸ್ಕೊಂಡ್ಬಿಟ್ಟಿರ್ತಾಳೆ. ಅವಳು ಸರಿಯಾಗಿ ನಡೆಯೋಕ್ ಶುರು ಮಾಡ್ತಾಳೆ. ಅಂದ್ರೆ ಅವಳ ಮೈ ಮೇಲೆ ಸುಮಾಲ ಆತ್ಮ ಬಂತು ಅಂತ. ಆಗ ಅವಳು ಅಲ್ಲಿದ್ದ ಒಂದು ಚಾಕು ತಗೋತಾಳೆ. ಈ ಕಡೆ ಅವತ್ತು ಅವಳಿಗೆ ಹೀಯಾಳಿಸಿದ್ದ ಹುಡುಗರಲ್ಲಿ ಒಬ್ಬನಾದ ಸುಪ್ರಿ ಸೂಜಿಮನ್ ಮನೆ ಹತ್ರ ಬಾವಿಯಿಂದ ನೀರು ತಗೊಳ್ಳೋಕೆ ಅಂತ ಬರ್ತಾನೆ. ಆಗ ಅವನ ಮುಂದೆ ಕುಮಾಲ ಕಾಣಿಸ್ಕೋತಾಳೆ. ಅವಳ ಹಿಂದೆ ಸುಮಾಲಾಳ ದೆವ್ವ ಕೂಡ ಇರುತ್ತೆ. ಅವನು ಅವರ ನೋಡಿ ಅಲ್ಲಿಂದ ಓಡೋಗೋಕೆ ಟ್ರೈ ಮಾಡ್ತಾನೆ. ಆದರೆ ಕುಮಾಲ ಅವನನ್ನು ಹಿಡಿದು ಅವನ ಬೆನ್ನನ್ನೆಲ್ಲ ಚಾಕುನಿಂದ ಹರಿದಾಕಿ ಅವನನ್ನು ಸಾಯಿಸ್ಬಿಡ್ತಾಳೆ. ನಂತರ ನಾವು ಸುಕ್ರು ಮತ್ತು ಕಾರ್ಯೋ ನಡ್ಕೊಂಡು ಬರೋದನ್ನ ನೋಡ್ತೀವಿ. ಅವರು ಕೂಡ ಅವಳಿಗೆ ತುಂಬ ಹಿಂಸೆ ಕೊಟ್ಟಿರ್ತಾರೆ. ಆಗ ಕುಮಾಲ ಅವರಿಗೆ ಕಾಡೋಕೆ ಶುರು ಮಾಡ್ತಾಳೆ. ಕುಮಾಲ ಅವರನ್ನು ಹಿಡಿದು ಅವರನ್ನು ಕೂಡ ಕೊಂದುಬಿಡ್ತಾಳೆ. ನೆಕ್ಸ್ಟ್ ದಿನ ಊರಿನವರೆಲ್ಲ ಸೇರಿ ಕಳೆದೋಗಿದ್ದ ಮಕ್ಕಳನ್ನ ಎಷ್ಟೇ ಹುಡುಕಿದ್ರೂ ಅವರಾಗ್ಲಿ ಅಥವಾ ಅವರ ದೇಹಗಳಾಗ್ಲಿ ಸಿಗಲ್ಲ. ಆಗ ಅವರೆಲ್ಲ ಮಕ್ಕಳಿಗೆ ಸಂಜೆ ಆದ್ಮೇಲೆ ಯಾರು ಮನೆಯಿಂದ ಹೊರಗೆ ಬರಬಾರ್ದು ಅಂತ ಹೇಳ್ತಾರೆ. ಅವತ್ತು ಸಂಜೆ ಕುಮಾಲಳನ್ನ ರೇಗಿಸ್ತಾ ಇದ್ದ ಉಳಿದ ಮಕ್ಕಳೆಲ್ಲ ಒಂದು ರೂಮಲ್ಲಿ ಕೂತ್ಕೊಂಡಿರ್ತಾರೆ. ಅವರಿಗೆಲ್ಲ ಸುಪ್ರಿ, ಸುಕ್ರೋ ಮತ್ತು ಕಾರ್ಯೋ ಎಲ್ಲೋ ಹೋಗಿದ್ದಾರೆ ಅಷ್ಟೇ ಅಂತ ಅನಿಸ್ತಾ ಇರುತ್ತೆ. ಅಷ್ಟರಲ್ಲಿ ಆ ರೂಮಿನ ಡೋರ್ ಓಪನ್ ಆಗುತ್ತೆ. ಅಲ್ಲಿ ಕುಮಾಲ ನಿಂತಿರ್ತಾಳೆ. ಅವಳು ಅವರನ್ನೆಲ್ಲ ಹೊರಗೆ ಕರೀತಾಳೆ. ಅವರೆಲ್ಲ ಹೊರಗೆ ಬಂದು ಅವಳಿಗೆ ಬಾಲ್ ಕೊಡುವಂತ ಧಮಕಿ ಹಾಕ್ತಾರೆ. ಅಷ್ಟರಲ್ಲಿ ಒಬ್ಬ ಹುಡುಗ ಅವಳ ಕೈಯಲ್ಲಿದ್ದ ಚಾಕು ನೋಡ್ತಾನೆ. ಆದರೆ ಉಳಿದವರು ಅವನ ಮಾತನ್ನ ಕೇಳಲ್ಲ. ಆಗ ಅವರಲ್ಲೊಬ್ಬ ಅವಳ ಹತ್ರ ಹೋದಾಗ ಅವಳು ಅವನನ್ನ ಚಾಕುನಿಂದ ಚುಚ್ಚಿ ಸಾಯಿಸ್ಬಿಡ್ತಾಳೆ. ಆಮೇಲೆ ಅವಳು ಉಳಿದವರನ್ನು ಕೂಡ ತುಂಬ ಕ್ರೂರವಾಗಿ ಚಾಕುನಿಂದ ಚುಚ್ಚಿ ಸಾಯಿಸ್ತಾಳೆ. ನೆಕ್ಸ್ಟ್ ದಿನ ಮತ್ತೆ ಊರಿನವರೆಲ್ಲ ಮಕ್ಕಳನ್ನ ಹುಡುಕ್ಬೇಕಾದ್ರೆ ಅವರಿಗೆ ಕಾರ್ನಲ್ಲಿ ಸುಪ್ರೋ ಮತ್ತು ಕಾರ್ಯೋರ ಹೆಣಗಳು ಸಿಗ್ತವೆ. ಅಲ್ಲಿ ಸಮ್ ಸುಮಾಲಳಿಗೆ ಕೊಟ್ಟಿದ್ದ ಬೊಂಬೆ ಕೂಡ ಸಿಗುತ್ತೆ. ಈ ಕಡೆ ಸಮ್ ಬಾವಿಯಿಂದ ನೀರು ಸೇರ್ಬೇಕಾದ್ರೆ ಅದರಲ್ಲಿ ರಕ್ತ ಕಾಣಿಸುತ್ತೆ. ಅವಳು ಗಾಬರಿಯಿಂದ ಎಲ್ಲರನ್ನು ಕರೀತಾಳೆ. ಆಗ ಅವರಿಗೆ ಅಲ್ಲಿ ಸುಪ್ರೋನ ಹೆಣ ಸಿಗುತ್ತೆ. ಇನ್ನು ಉಳಿದವರ ಹೆಣಗಳು ಊರಿನ ಹೊರಗಿದ್ದ ಹೊಲಗಳ ಹತ್ರ ಸಿಗ್ತವೆ. ಅವರ ತಲೆಗಳನ್ನು ಕಟ್ ಮಾಡಿ ಒಂದರ ಮೇಲೆ ಒಂದು ಜೋಡಿಸಲಾಗಿರುತ್ತೆ. ಊರಿನವರಿಗೆ ಹೆಣಗಳ ಹತ್ರ ಕುಮಾಲಳ ಗೊಂಬೆ ಸಿಕ್ಕಿದ್ರಿಂದ ಇದನ್ನೆಲ್ಲ ಸೂಜಿಮನ್ನೇ ಮಾಡಿಸಿರ್ಬೇಕು ಅಂತ ಅವರೆಲ್ಲ ಅವನ ಮನೆ ಹತ್ರ ಹೋಗ್ತಾರೆ. ಆದರೆ ಅವ್ರ ಹತ್ರ ಆ ಬೊಂಬೆ ಬಿಟ್ರೆ ಬೇರೆ ಏನು ಸಾಕ್ಷಿ ಇರಲ್ಲ. ಆ ಬೊಂಬೆ ಕುಮಾಲಳದ್ದು. ಅವಳಿನ್ನು ಸಣ್ಣ ಹುಡುಗಿ. ಅವಳಿಗೆ ಇಷ್ಟೆಲ್ಲ ಮಾಡೋಕೆ ಸಾಧ್ಯ ಇಲ್ಲ ಅಂತ ಸೂಜಿಮನ್ ಹೇಳಿದ್ಮೇಲೆ ಅವರೆಲ್ಲ ವಾಪಸ್ ಹೋಗ್ತಾರೆ. ಅವರೆಲ್ಲ ಹೋದ್ಮೇಲೆ ಸೂಜಿಮನ್ಗೂ ಕೂಡ ಕುಮಾಲ ಮೇಲೆ ಸಂಶಯ ಬರುತ್ತೆ. ಆಗ ಅವನು ಕುಮಾಲನನ್ನು ಕೂಡ ಹಾಕಿದ್ದ ಶೆಡ್ ಹತ್ರ ಚೆಕ್ ಮಾಡೋಕೆ ಹೋಗ್ತಾನೆ. ಅಲ್ಲಿ ಅವರಿಗೆ ಶೆಡ್ನ ಹಿಂಭಾಗದಲ್ಲಿ ಒಂದು ದೊಡ್ಡ ಕಿಂಡಿ ಕಾಣಿಸುತ್ತೆ. ಆಗ ಸೂಜಿಮನ್ಗೆ ಗೊತ್ತಾಗುತ್ತೆ ಇದೆಲ್ಲ ಕುಮಾಲನೇ ಮಾಡ್ತಾ ಇರೋದು ಅಂತ. ಆಗ ಲಾಸ್ತ್ರಿ ಅವನಿಗೆ ನಡೆದದ್ದೆಲ್ಲವನ್ನು ಹೇಳಿ ಇದನ್ನೆಲ್ಲ ಮಾಡ್ತಿರೋದು ಕುಮಾಲ ಅಲ್ಲ, ಸುಮಾಲಳ ದೆವ್ವ ಅಂತ ಹೇಳ್ತಾಳೆ. ಅದನ್ನು ಕೇಳಿ ಸೂಜಿಮನ್ಗೆ ಗಾಬರಿ ಆಗುತ್ತೆ. ಅವನು ಕುಮಾಲ ರೂಮಿಗೆ ಹೋಗಿ ಅವಳ ಹತ್ರ ಸುಮಾಲ ಬಗ್ಗೆ ಕೇಳ್ತಾನೆ. ಅವಳು ಭಯದಿಂದ ಮೊದಲು ಏನು ಹೇಳಲ್ಲ. ಅವನು ಅವಳಿಗೆ ಹೆದರ್ಕೋಬೇಡ, ನಾನು ನಿಂಗೆ ಏನು ಮಾಡಲ್ಲ, ಹೆಲ್ಪ್ ಮಾಡ್ತೀನಿ ಅಂತ ಸುಳ್ಳು ಹೇಳಿದಾಗ ಸುಮಾಲ ಎಲ್ಲ ಒಪ್ಕೊಂಡ್ಬಿಡ್ತಾಳೆ. ಇದನ್ನೆಲ್ಲ ಮಾಡಿಸ್ತಾ ಇರೋದು ಸುಮಾಲ. ನಾನು ಎಷ್ಟೇ ಬೇಡ ಅಂದರೂ ಅವಳು ಬಿಡೋದೇ ಇಲ್ಲ. ಯಾರ್ಯಾರು ನಿಂಗೆ ತೊಂದರೆ ಕೊಡ್ತಾ ಇದ್ದಾರೋ ಅವರನ್ನೆಲ್ಲ ಕೊಲೆ ಮಾಡ್ತೀನಿ ಅಂತ ಹೇಳಿದಾಳೆ ಅಂತ ಹೇಳ್ಬಿಡ್ತಾಳೆ. ಇದನ್ನೆಲ್ಲ ಕೇಳಿದ ಮೇಲೂ ಕೂಡ ಸೂಜಿಮನ್ ಮತ್ತೆ ಸುಕೀರ್ನನ್ನ ಕರೆದು ಕುಮಾಲಳನ್ನ ಶೆಡ್ನಲ್ಲಿ ಇನ್ನೂ ಜಾಸ್ತಿ ಗಟ್ಟಿಯಾಗಿ ಕಟ್ ಹಾಕು ಅಂತ ಹೇಳಿ ಆ ಊರಿನ ಮಂತ್ರವಾದಿಯಾಗಿದ್ದ ಕುಸ್ನೋ ಹತ್ರ ಹೋಗ್ತಾನೆ. ಈ ಕಡೆ ಕುಮಾಲಳನ್ನ ಮತ್ತೆ ಶೆಡ್ನಲ್ಲಿ ಕೂಡಾಕ್ತಾರೆ. ಆಗ ಸಮ್ ಬಂದು ಅವಳಿಗೆ ಸಮಾಧಾನ ಮಾಡ್ತಾಳೆ. ನೆಕ್ಸ್ಟ್ ದಿನ ಕುಮಾಲಳ 9ನೇ ಬರ್ತಡೇ ಇರುತ್ತೆ. ಕುಮಾಲ ಸಮ್ ಹತ್ರ ನೀನು ಇಲ್ಲಿರ್ಬೇಡ, ಮನೆ ಬಿಟ್ಟು ಹೋಗ್ಬಿಡು, ಇವತ್ತು ರಾತ್ರಿ ಸುಮಾಲ ಮತ್ತೆ ವಾಪಸ್ ಬರ್ತಾಳೆ,
ಅವಳು ಬಂದು ನನಗೆ ಹಿಂಸೆ ಕೊಟ್ಟಿರೋರ್ನೆಲ್ಲ ಸಾಯಿಸ್ತೀನಿ ಅಂತ ಹೇಳಿದ್ದಾಳೆ. ನೀನಿಲ್ಲೇ ಇದ್ರೆ ನಿಂಗೂ ಏನಾದರೂ ಮಾಡಿಬಿಡ್ತಾಳೆ ಅಂತ ಹೇಳ್ತಾಳೆ. ಸಮ್ಗೆ ಅವಳನ್ನ ಬಿಟ್ಟು ಹೋಗೋಕೆ ಇಷ್ಟ ಇರಲ್ಲ. ಆದರೆ ಕುಮಾಲ ಕೇಳೋದೇ ಇಲ್ಲ. ಬೇರೆ ದಾರಿ ಇಲ್ಲದೆ ಸಮ್ ಅವಳ ಮಗ ಶಬ್ದೋನನ್ನ ಕರ್ಕೊಂಡು ಮನೆ ಬಿಟ್ಟು ಹೋಗ್ಬಿಡ್ತಾಳೆ. ಸ್ವಲ್ಪ ಹೊತ್ತಾದ್ಮೇಲೆ ಸುಕೀರ್ ಊಟ ಕೊಡೋಕೆ ಅಂತ ಕುಮಾಲ ಹತ್ರ ಬರ್ತಾನೆ. ಆದರೆ ಅವಳಿಗೆ ಆ ಊಟ ಇಷ್ಟವಾಗಲ್ಲ. ಅವಳ ಮೇಲಾಗಲೇ ಸುಮಾಲಾಳ ದೆವ್ವ ಬಂದಾಗ್ಬಿಟ್ಟಿರುತ್ತೆ. ಅವಳು ಅಲ್ಲೇ ಓಡಾಡ್ತಾ ಇದ್ದ ಜಿರಳೆ ಒಂದನ್ನು ಹಿಡಿದು ಅದನ್ನು ವಿಚಿತ್ರವಾಗಿ ತಿನ್ನೋಕೆ ಸ್ಟಾರ್ಟ್ ಮಾಡ್ತಾಳೆ. ಅದನ್ನು ನೋಡಿ ಸುಕೀರ್ಗೆ ತುಂಬ ವಿಚಿತ್ರ ಅನಿಸಿ ಅವನು ಅಲ್ಲಿಂದ ಹೋಗ್ಬಿಡ್ತಾನೆ. ಈ ಕಡೆ ಸೂಜಿಮನ್ ಕುಸ್ನೋ ಹತ್ರ ಬಂದು ನಡೆದದ್ದನ್ನೆಲ್ಲ ಹೇಳಿ ಕುಮಾಲನ್ನು ಹೇಗಾದರೂ ಮಾಡಿ ಕಾಪಾಡಿ ಅಂತ ಕೇಳ್ತಾನೆ. ಅದಕ್ಕೆ ಕುಸ್ನೋ ತನ್ನ ಮಂತ್ರಶಕ್ತಿಯಿಂದ ಟುಕಿನ ಮಾಡಿದ್ದ ವಾಮಾಚಾರದ ಬಗ್ಗೆ ತಿಳ್ಕೊತಾನೆ. ಆಗ ಇದ್ದಕ್ಕಿದ್ದಂತೆ ಅವನ ಕಣ್ಣುಗಳು ಬೆಳ್ಳಗಾಗ್ಬಿಡ್ತವೆ. ಆಗ ಅವನು ಸೂಜಿಮನ್ಗೆ, ನೀನು ದೆವ್ವದ ಮಗುವಾಗಿದ್ದ ಸುಮಾಲನನ್ನ ಕೊಲೆ ಮಾಡಿದೀಯಾ, ಇದರಿಂದ ದೆವ್ವಕ್ಕೆ ತುಂಬ ಸಿಟ್ಟು ಬಂದಿದೆ. ಇವತ್ತು ರಾತ್ರಿ ಸುಮಾಲ ದೆವ್ವ ಕುಮಾಲ ಮೈ ಮೇಲೆ ಬರುತ್ತೆ, ಆಮೇಲೆ ಅವಳು ಯಾರನ್ನು ಉಳಿಸೋದಿಲ್ಲ ಅಂತ ಹೇಳ್ತಾನೆ. ಅವನು ಒಂದು ಚಾಕುವನ್ನು ಸೂಜಿಮನ್ಗೆ ಕೊಟ್ಟು, ನೀನು ಕುಮಾಲನನ್ನು ಹೇಗಾದ್ರೂ ಮಾಡಿ ದುರ್ಬಲಗೊಳಿಸಿ ಅವಳನ್ನ ಇಲ್ಲಿ ಕರ್ಕೊಂಡ್ ಬಾ, ನಾನು ಎಲ್ಲ ಸರಿ ಮಾಡ್ತೀನಿ ಅಂತಾನೆ. ಆದರೆ ಅಕಸ್ಮಾತ್ ನಿಂಗೆ ಅವಳನ್ನ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ಅಂದರೆ ಈ ಚಾಕುವನ್ನು ಅವಳ ಹೃದಯಕ್ಕೆ ಸರಿಯಾಗಿ ಚುಚ್ಚಿಬಿಡು, ಇಲ್ದಿದ್ರೆ ಅವಳು ಯಾರನ್ನು ಉಳಿಸೋದಿಲ್ಲ ಅಂತ ಹೇಳ್ತಾನೆ. ಸೂಜಿಮನ್ ಆಯ್ತು ಅಂತ ವಾಪಸ್ ಹೋಗ್ತಾನೆ. ಈ ಕಡೆ ಸುಕೀರ್ ಮನೆಯಲ್ಲಿ ಮಲಗಿರ್ಬೇಕಾದ್ರೆ ಅವನಿಗೆ ಕುಮಾಲ ಹೊರಗಿಂದ ಅಳ್ತಾ ಇರೋದು ಕೇಳಿಸುತ್ತೆ. ಅವನು ಕುಮಾಲ ಹೇಗೆ ಆ ಶೆಡ್ನಿಂದ ಹೊರಗೆ ಬಂದ್ಲು ಅಂತ ಅನ್ಕೊಂಡು ಹೊರಗೆ ಬಂದಾಗ ಕುಮಾಲ ಅವನ ಮೇಲೆ ಚಾಕುನಿಂದ ಅಟ್ಯಾಕ್ ಮಾಡಿಬಿಡ್ತಾಳೆ. ಸುಕೀರ್ ಹೇಗೋ ತಪ್ಪಿಸ್ಕೊಂಡು ಸೂಜಿಮನ್ ಮನೆಯೊಳಗೆ ಬಂದು ಬಾಗಿಲು ಹಾಕೋತಾನೆ. ಆದರೆ ಸುಮಾಲ ದೆವ್ವ ಆಗಿ ಕುಮಾಲ ಮೈ ಮೇಲೆ ಬಂದಿದ್ರಿಂದ ಅವಳಿಗೆ ತುಂಬ ಶಕ್ತಿ ಬಂದ್ಬಿಟ್ಟಿರುತ್ತೆ. ಅವಳು ಆ ಡೋರನ್ನು ಮುರಿದು ಒಳಗೆ ಬರ್ತಾಳೆ. ಸುಕೀರ್ ಭಯದಿಂದ ಓಡಿ ಹೋಗ್ತಾ ಇರ್ಬೇಕಾದ್ರೆ ಕುಮಾಲ ಚಾಕು ಹೆಸ್ದು ಅವನನ್ನು ಸಾಯಿಸ್ಬಿಡ್ತಾಳೆ. ಈ ಕಡೆ ಲಾಸ್ತ್ರಿ ರೂಮಲ್ಲಿ ಮಲಗಿರ್ಬೇಕಾದ್ರೆ ಅವಳಿಗೆ ಪಿಯಾನೋ ಸೌಂಡ್ ಕೇಳಿಸುತ್ತೆ. ಅವಳು ಎದ್ದು ಬಂದು ನೋಡಿದಾಗ ಕುಮಾಲ ಪಿಯಾನೋ ನುಡಿಸ್ತಾ ಇರ್ತಾಳೆ. ಅವಳು ಲಾಸ್ತ್ರಿಯನ್ನ ವಿಚಿತ್ರವಾಗಿ ನೋಡಿ ಅವಳನ್ನು ಕೊಲ್ಲೋಗಿ ಬರ್ತಾಳೆ. ಕನ್ನಡಿಯಲ್ಲಿ ನೋಡಿದ್ರೆ ಸುಮಾಲ ಕುಮಾಲ ಕೈಯಿಂದ ಇದನ್ನೆಲ್ಲ ಮಾಡಿಸ್ತಾ ಇರೋದು ಕಾಣಿಸುತ್ತೆ. ಲಾಸ್ತ್ರಿ ಭಯದಿಂದ ಓಡಿ ಹೋಗ್ಬೇಕಾದ್ರೆ ಅವಳಿಗೆ ಸುಕೀರ್ನ ಬಾಡಿ ಸಿಗುತ್ತೆ. ಅವಳು ಓಡೋಗಿ ರೂಮ್ನ ಡೋರ್ ಹಾಕಿ ಅದರ ಮುಂದೆ ಒಂದು ದೊಡ್ಡ ಟೇಬಲ್ ಇರ್ತಾಳೆ. ಆದರೆ ಕುಮಾಲ ಆ ಡೋರನ್ನು ಕೂಡ ಒಡೆದು ಒಳಗೆ ಬರ್ತಾಳೆ. ಆಗ ಲಾಸ್ತ್ರಿ ಅವಳಿಗೆ, ನಾನೇನು ನಿಂಗೆ ಹಿಂಸೆ ಕೊಟ್ಟಿಲ್ಲ, ನನ್ನನ್ನು ಯಾಕೆ ನೀನು ಕೊಲ್ತಾ ಇದೀಯ ಅಂತ ಕೇಳ್ತಾಳೆ. ಅದಕ್ಕೆ ಕುಮಾಲ, ನೀನು ಒಬ್ಬ ತಾಯಿಯಾಗಿ ನಿನ್ನ ಕೆಲಸ ಸರಿಯಾಗಿ ಮಾಡಲೇ ಇಲ್ಲ, ಎಲ್ಲರೂ ನನಗೆ ಹಿಂಸೆ ಕೊಡೋದನ್ನು ನೋಡಿ ಕೂಡ ನೀನು ಸುಮ್ಮನೆ ಇದ್ದೆ, ನೀನು ನಿನ್ನ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ದೆ, ನನ್ನ ಬಗ್ಗೆ ಯೋಚನೆ ಮಾಡಲಿಲ್ಲ ಅಂತಾಳೆ. ಆಗ ಲಾಸ್ತ್ರಿಗೆ ನಾನು ಮಾತಾಡ್ತಿರೋದು ಸುಮಾಲ ಹತ್ರ ಅಂತ ಗೊತ್ತಾಗುತ್ತೆ. ಅವಳು ಕೊನೆ ಸಾರಿ ನಾನು ಕುಮಾಲ ಹತ್ರ ಮಾತಾಡಬೇಕು ಅಂತ ಕೇಳ್ಕೊತಾಳೆ. ಆಗ ಸ್ವಲ್ಪ ಹೊತ್ತು ಸುಮಾಲ ಆತ್ಮ ಕುಮಾಲಳನ್ನ ಬಿಟ್ಟೋಗುತ್ತೆ. ಆಗ ಲಾಸ್ತ್ರಿ ಕುಮಾಲ ಹತ್ರ ಕ್ಷಮೆ ಕೇಳ್ತಾಳೆ. ಅದನ್ನು ನೋಡಿ ಕುಮಾಲಳಿಗೆ ಕೂಡ ತುಂಬ ಬೇಜಾರಾಗುತ್ತೆ. ಅವಳು ಲಾಸ್ತ್ರಿಯನ್ನ ಕ್ಷಮಿಸ್ಬಿಡ್ತಾಳೆ. ಆದರೆ ಅಷ್ಟರಲ್ಲಿ ಸುಮಾಲ ಆತ್ಮ ಮತ್ತೆ ಕುಮಾಲ ಮೇಲೆ ಬಂದು ಅವಳು ಲಾಸ್ತ್ರಿ ಕಾಲಿಗೆ ಚಾಕುನಿಂದ ಜೋರಾಗಿ ಚುಚ್ಚಿಬಿಡ್ತಾಳೆ. ಆಮೇಲೆ ಅವಳಿಗೆ ಭಯಂಕರವಾಗಿ ಹಿಂಸೆ ಕೊಟ್ಟು ಅವಳನ್ನು ಕೂಡ ಕೊಂದುಬಿಡ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಸೂಜಿಮನ್ ಬರ್ತಾನೆ. ಅವನು ಲಾಸ್ತ್ರಿ ಬಾಡಿ ನೋಡಿ ತುಂಬ ಅಳ್ತಾನೆ. ಆಗ ಅವನಿಗೆ ತಾನು ಮಾಡಿದ ತಪ್ಪಿನ ಅರಿವಾಗುತ್ತೆ. ಅವನು ಏನಾದರೂ ಮಾಡಿ ಅದನ್ನು ಸರಿ ಮಾಡಬೇಕು ಅಂತ ಅನ್ಕೋತಾನೆ. ಅಷ್ಟರಲ್ಲಿ ಆ ರೂಮಲ್ಲಿದ್ದ ರಾಕಿಂಗ್ ಚೇರ್ ಮೇಲೆ ಕುಮಾಲ ಕೂತಿರೋದು ಕಾಣಿಸುತ್ತೆ. ಆಗ ಕುಮಾಲ ಶರೀರದೊಳಗೆ ಪೂರ್ತಿಯಾಗಿ ಹೋಗಿ ಅವನ ಮೇಲೆ ಅಟ್ಯಾಕ್ ಮಾಡೋಕೆ ಶುರು ಮಾಡ್ತಾಳೆ. ಈಗ ಅವಳು ಸಂಪೂರ್ಣವಾಗಿ ಸುಮಾಲ ಆಗಿ ಬದಲಾಗ್ಬಿಡ್ತಾಳೆ. ಹೇಗೇಗೋ ಮಾಡಿ ಸೂಜಿಮನ್ ಅಲ್ಲಿಂದ ತಪ್ಪಿಸ್ಕೊಂಡು ಊರೊಳಗೆ ಹೋಗಿ ಎಲ್ಲರನ್ನೂ ಒಟ್ಟುಗೂಡಿಸ್ತಾನೆ. ಆಗ ಅವನು ಅವರಿಗೆಲ್ಲ ನಿಜ ಹೇಳಿ ಸುಮಾಲ ಹೀಗೆಲ್ಲ ಮಾಡ್ತಾ ಇದ್ದಾಳೆ ಅಂತಾನೆ. ಆದರೆ ಅವ್ರು ಯಾರಿಗೂ ಸುಮಾಲ ಬಗ್ಗೆ ಗೊತ್ತೇ ಇರಲ್ಲ. ಅವರೆಲ್ಲ ಇದನ್ನು ಕುಮಾಲನೇ ಮಾಡ್ತಾ ಇದ್ದಾಳೆ ಅಂತ ಅವಳನ್ನು ಹುಡುಕಿ ಕೊಲ್ಲೋಕೆ ಹೊರಡ್ತಾರೆ. ಸೂಜಿಮಾನ್ ಎಷ್ಟೇ ಹೇಳಿದ್ರು ಕೇಳಲ್ಲ. ಆಗ ಸೂಜಿಮಾನ್ ಕುಸ್ನೋ ಕೊಟ್ಟಿದ್ದ ಚಾಕು ತಗೊಂಡು ಕುಮಾಲನನ್ನ ಕಾಪಾಡೋಕೆ ಹೊರಡ್ತಾನೆ. ಊರ ಹೊರಗಿನ ಹೊಲಗಳಲ್ಲಿ ಸೂಜಿಮಾನ್ ಮೇಲೆ ಮತ್ತೆ ಸುಮಾಲ ಅಟ್ಯಾಕ್ ಮಾಡ್ತಾಳೆ. ಆಗ ಅವರಿಬ್ಬರ ಮಧ್ಯೆ ಹೊಡೆದಾಟವಾಗುತ್ತೆ. ಸೂಜಿಮನ್ ಸುಮಾಲ ತಲೆಗೆ ಹೊಡೆದು ಅವಳನ್ನ ಹೇಗೋ ಪ್ರಜ್ಞೆ ತಪ್ಪವಾಗಿ ಮಾಡ್ತಾನೆ. ಆಗ ಅವನು ಕುಸ್ನೋ ಕೊಟ್ಟಿದ್ದ ಚಾಕುನಿಂದ ಅವಳನ್ನ ಕೊಲ್ಲಬೇಕು ಅಂತ ಅನ್ಕೊಂಡು ಅವನಿಗೆ ಅವಳ ಮೇಲೆ ಪ್ರೀತಿ ಹುಟ್ಟಿ ಅವಳನ್ನ ಒಂದು ಗೋಣಿ ಚೀಲದಲ್ಲಿ ಕಟ್ ಹಾಕ್ತಾನೆ. ಅಷ್ಟರಲ್ಲಿ ಸುಮಾಲಳಿಗೆ ಪ್ರಜ್ಞೆ ಬಂದು ಅವಳು ಎಲ್ಲದಕ್ಕೂ ನೀನೇ ಕಾರಣ ಅಂತ ಅವನನ್ನ ಇನ್ನಷ್ಟು ಅಳೋ ಹಾಗೆ ಮಾಡ್ತಾಳೆ. ಆಗ ಇದ್ದಕ್ಕಿದ್ದಂತೆ ಅವಳು ಆ ಚೀಲದಿಂದ ಮಾಯವಾಗ್ಬಿಡ್ತಾಳೆ. ಅವಳು ಮತ್ತೆ ಸೂಜಿಮನ್ ಮೇಲೆ ಅಟ್ಯಾಕ್ ಮಾಡಿದಾಗ ಸೂಜಿಮನ್ಗೆ ಇವಳನ್ನ ಇನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತನ್ಸಿ ಅವಳ ಹೃದಯಕ್ಕೆ ಕುಸ್ನೋ ಕೊಟ್ಟಿದ್ದ ಚಾಕುವನ್ನ ಚುಚ್ಚಿಬಿಡ್ತಾನೆ. ಇನ್ನೆಲ್ಲ ಮುಗೀತು ಅನ್ನೋ ಅಷ್ಟರಲ್ಲಿ ಸುಮಾಲ ಮತ್ತೆ ಎದ್ದೇಳ್ತಾಳೆ. ಅವಳು ಸೂಜಿಮನ್ಗೆ ಹೇಳ್ತಾಳೆ, ನಾನು ಕುಮಾಲ ಮೈ ಮೇಲೆ ಬಂದ ಮೇಲಿಂದ ಕುಮಾಲ ದೇಹ ತುಂಬಾ ಬದಲಾಗಿದೆ,
ಅವಳ ಹಲ್ಲೆಲ್ಲ ಉದ್ರಿ ಈಗ ಕೋರೆ ಹಲ್ಲುಗಳು ಉಟ್ಕೊಂಡಿವೆ. ಅವಳ ಕೂದಲೆಲ್ಲ ಉದ್ರೋಗಿದೆ. ಮತ್ತೆ ಅವಳ ಹೃದಯ ಎಡಗಡೆಯಿಂದ ಬಲಗಡೆ ಬಂದಿದೆ ಅಂತ ಹೇಳ್ತಾಳೆ. ಅಂದ್ರೆ ಸೂಜಿಮನ್ ಚಾಕು ಚುಚ್ಚಿದ್ದು ವೇಸ್ಟ್ ಆಗೋಯ್ತು ಅಂತ. ಆಗ ಸುಮಾಲ ಸೂಜಿಮನ್ನನ್ನ ಬರ್ಬರವಾಗಿ ಹತ್ಯೆ ಮಾಡ್ತಾಳೆ. ನೆಕ್ಸ್ಟ್ ದಿನ ಊರಿನವ್ರಿಗೆ ಸೂಜಿಮನ್ ಬಾಡಿ ಹೊಲದಲ್ಲಿ ಒಂದು ಕಂಬಕ್ಕೆ ಕಟ್ಟಿ ಹಾಕಿದ ರೀತಿಯಲ್ಲಿ ಸಿಗುತ್ತೆ. ಅದು ಹೇಗೆ ಸೂಜಿಮನ್ ಕುಮಾಲನನ್ನು ಕಟ್ಟಿ ಹಾಕ್ತಿದ್ನೋ ಹಾಗೆ ಕಾಣಿಸುತ್ತೆ. ಇದು ಕುಮಾಲ ಮತ್ತು ಸುಮಾಲ ಕತೆ. ಇದನ್ನೆಲ್ಲ ಶಾಬ್ದ ಊರಿನವ್ರಿಗೆ ಹೇಳಿ ಯಾವುದೇ ಕಾರಣಕ್ಕೂ ಮಕ್ಕಳನ್ನ ಸಂಜೆ ಆದ್ಮೇಲೆ ಹೊರಗೆ ಬಿಡಬೇಡಿ ಅಂತ ಹೇಳ್ತಾನೆ. ಅವತ್ ರಾತ್ರಿ ಊರಿನವರೆಲ್ಲ ಸುಮಾಲ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಎಲ್ರೂ ಅವರವ್ರ ಮನೆ ಮುಂದೆ ಆಫರಿಂಗ್ ಅಂದ್ರೆ ಅರ್ಪಣೆ ಇಡ್ತಾರೆ. ಆದ್ರೆ ತ್ರಿಸ್ನ ಅಪ್ಪ ಮಾತ್ರ ಸುಮಾಲ ಕಥೆಯನ್ನ ಒಪ್ಪಲ್ಲ. ಅವನು ಅದನ್ನ ಚೆಕ್ ಮಾಡಬೇಕು ಅಂತ ರಾತ್ರಿ ಹೊತ್ತು ಹೊರಗೆ ಬರ್ತಾನೆ. ಆಗ ಅವನಿಗೆ ಒಂದು ಭಯಾನಕ ದೃಶ್ಯ ಕಾಣಿಸುತ್ತೆ. ಒಂದು ಮೂಲೆಯಲ್ಲಿ ಸುಮಾಲ ಯಾರೋ ಮನುಷ್ಯನ ದೇಹವನ್ನ ತಿಂತ ಕೂತಿರ್ತಾಳೆ. ಆಗ ಒಂದು ನೋಟ್ ಬರುತ್ತೆ, ಇದೆಲ್ಲ ಒಂದು ಸತ್ಯ ಘಟನೆ ಮೇಲೆ ಆಧಾರಿತ ಸಿನಿಮಾ ಅಂತ. ಅಲ್ಲಿಗೆ ಫಿಲಂ ಮುಗಿಯುತ್ತೆ. ಈಗಲೂ ಕೂಡ ಇಂಡೋನೇಷ್ಯಾದ ಸಮರಾಂಗ್ ಗ್ರಾಮದಲ್ಲಿ ಸುಮಾಲ ಬದುಕಿದಾಳೆ ಅಂತಾನೆ ನಂಬಲಾಗುತ್ತೆ. ಅಲ್ಲಿನ ಜನ ಇಂದಿಗೂ ಕೂಡ ಸಂಜೆ ಆದ್ಮೇಲೆ ಹೊರಗೆ ಬರಲ್ಲ. ಯಾರಾದ್ರೂ ಹೊರಗೆ ಬಂದ್ರೆ ಅವರಿಗಾಗಿ ಎಲ್ಲಿ ಸುಮಾಲ ಕಾಯ್ತಾ ಇರ್ತಾಳೆ.